ಫಾರ್ಮೇಶನ್ ನೋಡಿ, ಈಲೋ 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 ಚೆನ್ನಾಗಿ ಫಾರ್ಮೇಶನ್ ಆಯ್ತು. ಅಲ್ಲಿಗೇನ್ ಗೊತ್ತಾ, ಬುಧವಾರದ ಹೈ ಹೊಡಿತು ಇದು ಅಂದ್ರೆ, ಬುಧವಾರದ ಹೈ ಹೊಡಿತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಬೌನ್ಸು ಚೆನ್ನಾಗೇ ಶುರುವಾಗ. ಓಕೆ, ಮೇಲಕ್ಕೆ ಇನ್ನೂ ಕೂಡ ಚೆನ್ನಾಗಿ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು. ಎರಡನೇದು ಏನಂತಂದ್ರೆ, ನೆನ್ನೆ ಲೋ ಮತ್ತೆ ಹೊಡಿಬಾರ್ದು. ನೆನ್ನೆದು ಮೊನ್ನೆದು ಲೋ ಇದೆಯಲ್ಲ, ಅಂದ್ರೆ ಮಂಗಳವಾರದ್ದು ಬುಧವಾರದ್ದು ಲೋನ ಇದು ಹೊಡಿಬಾರ್ದು. ಮಂಗಳವಾರದ್ದು ಬುಧವಾರದ್ದು ಲೋ ಹೊಡೆದ್ರೆ ಎಗೈನ್ ನಮ್ಗೆ ಇದು ಎಲ್ಲೋ ಒಂದ್ ಕಡೆ ಆ ಹಳೆ ಲೋ ನಾವೇನ್ 24,400 24,300 ಮಾತಾಡಿದ್ವಿ, ಆ ಜಾಗಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ಬೋದು. ಸೊ ನಿಮ್ಮ ವ್ಯೂ ಪಾಯಿಂಟ್ ಓವರ್ ಆಗಿ ಮೊನ್ನೆ ಕ್ಯಾಂಡಲ್ ಅಂದ್ರೆ ಬುಧವಾರದ ಕ್ಯಾಂಡಲ್ ಲೋ ಮತ್ತೆ ಹೈ ಮೇಲೆ ಡಿಪೆಂಡ್ ಆಗಿದೆ ಡಿಸಿಷನ್ ಫ್ಯಾಕ್ಟರ್. ಈ 4 ಕ್ಯಾಂಡಲ್ಗಳು ಏನಿದಾವೆ, ಈ 4 ಕ್ಯಾಂಡಲ್ ಫಾರ್ಮೇಶನ್ ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಡಿಸಿಷನ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಈ ಡಿಸಿಷನ್ ಇಲ್ಲಿಂದ ಮೇಲಕ್ಕೆ ಹೋದ್ರೆ ಇದು ಯಾಮರ್ ಫಾರ್ಮೇಶನ್ ಈಗಲೂ ಕೂಡ ಈ ಓಪನ್ ಈ ಲೋ ಲೆಕ್ಕ ಹಾಕಿದ್ರೆ ಪ್ರಾಪರ್ ಆಗಿರ್ತಕ್ಕಂತಹ ಒಂದು ಸಿಗ್ನಲ್ ಏನ್ ಕೊಟ್ಟಿದ್ಯಪ್ಪ ಅಂದ್ರೆ, ಈ ಜಾಗಕ್ಕೆ ಬಂದು ಪೂರ್ತಿಯಾಗಿ ಸಪ್ಲೈನ ತಗೊಂಡು ಮೇಲಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ತಕ್ಕಂತಹ ಸಿಗ್ನಲ್ ಕಾಣ್ತಾ ಇದೆ. ಸಿಕ್ಕಾಪಡೆ ಸಪ್ಲೈ ಇರ್ತಕ್ಕಂಥ ಜಾಗ ಝೋನು ಚೇಂಜ್ ಆಗೋಯ್ತು. ಇಲ್ಲಿವರೆಗೂ ಸಿಕ್ಕಾಪಡೆ ಬೇರಿಶ್ ಇತ್ತು. ಈ ಜಾಗದಲ್ಲಿ ಬಂದಾಗ ಅನ್ಸರ್ಟನಿಟಿ ನಿಂತಿದೆ ನೋಡಿ. ಈ ಓಪನಿಂಗ್ ಕ್ಯಾಂಡಲ್ ಈ ಕ್ಲೋಸಿಂಗ್ ಕ್ಯಾಂಡಲ್ ನ ಕನ್ಸಿಡರ್ ಮಾಡಿದ್ರೆ ಇದು ನಮಗೆ ಓವರ್ ಆಲ್ ವ್ಯೂ ಪಾಯಿಂಟ್ ಎಲ್ಲೋ ಒಂದ್ ಕಡೆ ಈ ಏರಿಯಾನ ಸಪೋರ್ಟ್ ಆಗಿ ತಗೊಂಡಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಈ ಸಪೋರ್ಟು ಹಿಂಗೆ ಕಂಟಿನ್ಯೂ ಆಗಬೇಕು ಅಂತ ಅನ್ನೋದೇ ಆದ್ರೆ ಇದು ಈ ಐನ ಹೊಡೆದು ಹೋಗ್ಬೇಕು. ನಿನ್ನೆ ಐನ ಹೊಡೆದು ಹೋಗಿಲ್ಲ ಅನ್ಕೊಳ್ಳಿ, ಬುಧವಾರನ ಐನ ಹೊಡೆದು ಹೋಗಿಲ್ಲ ಅನ್ಕೊಂಡ್ರೆ 1 ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೂ ಆಟ ಆಡ್ತಕ್ಕಂಥದ್ದು, ಇದನ್ನ ಆಟ ಆಡಾದ್ಮೇಲೆ ಕೆಳಗಡೆ ಬಿದ್ರೆ ಮತ್ತೆ ನೆಗೆಟಿವ್ನೆಸ್ ಎತ್ಕೊಂಡು. ಓಕೆನಾ? ಸೊ ಯಾರ್ಯಾರು ವ್ಯಾಲ್ಯೂ ಬೈಸು ಮತ್ತೆ ಸ್ವಿಂಗು ಎಲ್ಲ ರೆಡಿಯಾಗಿ ಇದನ್ನ ದಾಟಿ ಹೋಗ್ತಿದ್ದಂಗೆನೆ ಆ ಸ್ವಿಂಗು ನಿಮಗೆ ದುಡ್ಡು ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.